ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಹಾಗೆ 25 ಪ್ಲಸ್ 26ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಮೂರು ಕಂತುಗಳು ನಿಮಗೆ ಸತತವಾಗಿ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಯಾರ್ಯಾರು ಈಗಾಗಲೇ ಆಗಸ್ಟ್ ತಿಂಗಳ ಹಣ ಅಂದರೆ 23ನೇ ಕಂತಿನ ಹಣ ಪಡ್ಕೊಂಡಿದ್ರಿ, ಸೊ ಅವರೆಲ್ಲರ ಖಾತೆಗಳಿಗೆ ಮತ್ತೆ ಈ 24, 25 ಹಾಗೂ 26ನೇ ಕಂತಿನ ಹಣ ಬರ್ತಾ ಇದೆ. ಇದರ ಜೊತೆಗೆ ಇನ್ನೂ 3 ಕಂತುಗಳು ಬರ್ತವೆ. ಆದರೆ ಸದ್ಯಕ್ಕೆ ಈ 3 ಕಂತುಗಳನ್ನು ರಿಲೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದರಲ್ಲಿ 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಅಂತೂ ಈಗಾಗಲೇ ಆಲ್ರೆಡಿ ಬಹಳಷ್ಟು ಫಲಾನುಭವಿಗಳಿಗೆ ಮಹಿಳೆಯರಿಗೆ ಜಮಾ ಆಗಲಿಕ್ಕೆ ಆಲ್ರೆಡಿ ಪ್ರಾರಂಭವಾಗಿದೆ. ಯಾವುದೇ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ. ಹಾಗೆ ಇಂದು ಕೂಡ ಸುಮಾರು 13 ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಅಂತೆ. ಹಾಗಾದರೆ ಸ್ನೇಹಿತರೆ, 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಯಾಕಂದರೆ ಈಗ ಎಲ್ಲ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ. ಅದರಲ್ಲಿ 2,39,000ಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ದುಡ್ಡು ಬರೋದಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಬರೀ ಈ 3 ಕಂತುಗಳು ಅಷ್ಟೇ ಅಲ್ಲ, ಇನ್ನೂ 3 ಕಂತುಗಳು ಬರ್ತಾ ಇದ್ದಾವೆ. ಅದು ಯಾವ ಯಾವ ಕಂತುಗಳು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ನಿಮಗೆ 24 ಹಾಗೂ 25 ಜೊತೆಗೆ 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇವುಗಳನ್ನು ಮೊದಲು ನಿಮಗೆ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾರೆ. ತದನಂತರ ಆ 3 ಕಂತುಗಳನ್ನು ಹಾಕ್ತಾರೆ. 26ನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣ ಆಗಿರುತ್ತೆ. ಈ 3 ಕಂತುಗಳನ್ನು ಹಾಕಿ ಕೊಡ್ತಾರೆ. ತದನಂತರ ಡಿಸೆಂಬರ್ ತಿಂಗಳದೊಂದು ಪೆಂಡಿಂಗ್ ಉಳಿದಂಗೆ ಆಗುತ್ತೆ, ಹೌದಲ್ವಾ? ಈಗ 1 ಕಂತು ಪೆಂಡಿಂಗ್ ಉಳಿತು, ಇನ್ನು 3 ಕಂತುಗಳಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಇನ್ನೂ 2 ಕಂತುಗಳು ಯಾವುವು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. 2025ರಲ್ಲಿ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಬಿಟ್ಟಿತ್ತು. ಅದನ್ನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟುಬಿಟ್ಟಿತ್ತು. ಆದರೆ ಅದನ್ನು ಈಗ ಮತ್ತೆ ಜ್ಞಾಪಕ ಮಾಡಿದೆ ಸರ್ಕಾರಕ್ಕೆ ವಿರೋಧ ಪಕ್ಷ ಅಂದರೆ BJP ನಾಯಕರು. ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ನೆನಪೆ ಮಾಡಿ ಯಾಕೆ ಇವುಗಳನ್ನು ಪೆಂಡಿಂಗ್ ಉಳಿಸಿದ್ರಿ ಇದೆಲ್ಲವೂ ಕೂಡ ಪ್ರಶ್ನಿಸಿ 1 ಕಂತನ್ನು ಹಾಕ್ತೀರಿ, 2 ಕಂತನ್ನು ಪೆಂಡಿಂಗ್ ಉಳಿಸ್ತೀರಿ, ಈ ರೀತಿ ನುಡಿದಂತೆ ನಡೀತೀವಿ ಅಂತ ಹೇಳ್ತೀರಿ, ಹೀಗೆ ಯಾಕೆ? ಇದು ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಜೊತೆಗೆ ಹಣಕಾಸು ಇಲಾಖೆಯಲ್ಲಿ ದುಡ್ಡು ಇಲ್ವಾ ನಿಮ್ಮ ಹತ್ರ? ದುಡ್ಡಿದ್ರೆ ಸರಿಯಾಗಿ ದುಡ್ಡನ್ನು ಹಾಕಬೇಕಲ್ವಾ? ಯಾಕೆ ಹಾಕ್ತಾ ಇಲ್ಲ? ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ, ನಾವು ಕೇಳೋದಿಲ್ಲ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ. ಇದರೆಲ್ಲದ ಮರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಈ 2 ಕಂತುಗಳು ಪೆಂಡಿಂಗ್ ಉಳಿದೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಅದರ ಬಗ್ಗೆ ಮತ್ತೆ ವೆರಿಫಿಕೇಷನ್ ಮಾಡ್ತಾರೆ. ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನೋಂಥದ್ದನ್ನು ಚೆಕ್ ಮಾಡಲಿಕ್ಕೆ ಹೋದಾಗ ಈ 2 ಕಂತುಗಳು ಪೆಂಡಿಂಗ್ ಉಳಿದೋದ್ರ ಬಗ್ಗೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ. ತದನಂತರ ಒಪ್ಕೊಳ್ತಾರೆ, ಸದನದಲ್ಲಿನೇ ಅಧಿವೇಶನದಲ್ಲಿನೇ ಒಪ್ಕೊಳ್ತಾರೆ. ಹೌದು, ಈ 2 ಕಂತುಗಳು ಪೆಂಡಿಂಗ್ ಉಳಿದವೆ. ಈ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದರ ಬಗ್ಗೆ ಮಾಹಿತಿ ಈಗ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಈ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ತಿಂಗಳ ಹಣ, ಜೊತೆಗೆ ಡಿಸೆಂಬರ್ ತಿಂಗಳ 27ನೇ ಕಂತಿನ ಹಣ 4 ಕಂತುಗಳು ಆದವು. ಇದರ ಜೊತೆಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡಿಸಿದ್ರೆ 6 ಕಂತುಗಳು ಸುಮಾರು 12,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಸೊ ಜೊತೆಗೆ 15,000 ಕೋಟಿಯಷ್ಟು ಫಂಡನ್ನು ಈ 6 ಕಂತಿಗಳಿಗಾಗಿ ಬೇಕಾಗುತ್ತೆ ದುಡ್ಡು. ಅಷ್ಟೊಂದು ದುಡ್ಡನ್ನು ಒಮ್ಮೆಲೆ ಅಂತೂ ಸರ್ಕಾರ ರಿಲೀಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸದ್ಯಕ್ಕೆ 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಈಗ 3 ಕಂತುಗಳು ಕ್ಲಿಯರ್ ಆಗ್ತವೆ. ಯಾಕಂದರೆ 1 ಕಂತಿಗೆ 2,500 ಕೋಟಿ ಬೇಕಾಗುತ್ತೆ, 3 ಕಂತಿಗೆ 7,500 ಕೋಟಿಯಷ್ಟು ಫಂಡು ಬೇಕಾಗುತ್ತೆ. ಹಾಗಾಗಿ ಈ 3 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡಲಾಗ್ತದೆ. ಜೊತೆಗೆ ಸ್ನೇಹಿತರೆ, ಇನ್ನು ಈ 24ನೇ ಕಂತು ಮೊದಲನೇ ಹಂತದಲ್ಲಿ ರಿಲೀಸ್ ಆಗಿದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ವಿಜಯನಗರ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಅದೇ ರೀತಿಯಾಗಿ ಹಾಸನ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೆ. ಯಾರ್ಯಾರು ಈಗ ಅದೇ ಜಿಲ್ಲೆಯಲ್ಲಿ ಬಾಕಿ ಉಳಿದಿದ್ದಾರೆ ಆ ಒಂದು ಜಿಲ್ಲೆಗಳ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ. ಜೊತೆಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ಅದೇ ರೀತಿಯಾಗಿ ಕೊಡಗು, ಅದೇ ರೀತಿಯಾಗಿ ಹಾವೇರಿ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ, ಬೀದರ್ಗೂ ಕೂಡ ಬರ್ತಾ ಇದೆ, ಮಂಡ್ಯಕ್ಕೂ ಕೂಡ ಬರ್ತಾ ಇದೆ. ಸೊ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಆಗಿದ್ರೆ
ಇದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ದುಡ್ಡು ಜಮಾ ಆಗುವಂಥದ್ದು. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಎಲಿಜಿಬಲ್ ಇದ್ದಿದ್ರೆ ಮಾತ್ರ ದುಡ್ಡು ಬರುತ್ತೆ. ಎಲಿಜಿಬಲ್ ಇದ್ರೂ ಸಹಿತ ಸಾಕಷ್ಟು ಜನರಿಗೆ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ, ಆದರೆ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ಯಾಕಂದರೆ ಇನ್ನು 12,000 ಅಷ್ಟೇ ಅಲ್ಲ, ನಿಮಗೆ ಇದು ಸತತವಾಗಿ ಬರುವಂಥ ದುಡ್ಡು. ಇದರ ಜೊತೆಗೇ ಇನ್ನು ಹಲವಾರು ಕಂತುಗಳು ಬರುತ್ತೆ. ಇಲ್ಲ ಅಂದರೂ ನೀವು ಇನ್ನೂ 30,000ರಿಂದ 40,000 ದುಡ್ಡನ್ನು ಪಡ್ಕೊಳ್ಬಹುದು. ಅಷ್ಟು ಕಂತುಗಳನ್ನು ನೀವು ಪಡ್ಕೊಳ್ಬೋದು ಫ್ರೀಯಾಗಿ. ಸುಮ್ಮನೆ ಕಳ್ಕೊಳ್ಬೇಡಿ. ಏನದು ತಪ್ಪಾಗಿದೆ, ಏನದು ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಸಾಕು. ಮುಂದಿನ ದಿನಗಳಲ್ಲಿ ನೀವು 40,000ವರೆಗೂ ಕೂಡ ದುಡ್ಡನ್ನು ಫ್ರೀಯಾಗಿ ಪಡ್ಕೊಳ್ಬಹುದು. ಹಾಗಾಗಿ ಆ ಕೆಲಸವನ್ನು ಮೊದಲು ನೀವು ತಪ್ಪದೆ ಮಾಡಿ. ಹಾಗಾದರೆ ಸ್ನೇಹಿತರೆ, ಈಗ ಈ ಗೃಹಲಕ್ಷ್ಮಿಯಲ್ಲಿ ಈ ಒಂದು ಹೊಸ ರೂಲ್ಸ್ಗಳನ್ನು ಮತ್ತೆ ತರ್ತಾ ಇದ್ದಾರಾ ಅಂತ ನೀವು ಕೇಳಿದ್ದೆ ಆದರೆ ಖಂಡಿತವಾಗ್ಲೂ ತರ್ತಾ ಇದ್ದಾರೆ. ಹೊಸ ರೂಲ್ಸ್ಗಳನ್ನು ಮೇಲಿಂದ ಮೇಲೆಗೆ ತರ್ತಾನೆ ಇರ್ತಾರೆ. ಯಾಕಂದರೆ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತವೋ ಅಷ್ಟು ಸರ್ಕಾರಕ್ಕೆ ಒಳ್ಳೆಯದು, ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಹಾಗಾಗಿ ಮೇಲಿಂದ ಮೇಲೆಗೆ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನು ವೆರಿಫಿಕೇಷನ್ ಮಾಡ್ತಾನೆ ಇರುತ್ತೆ. ಅದರಲ್ಲಿ ಈಗಂತೂ ನಿಮಗೆ ಗೊತ್ತಿದೆ, 4 ವೀಲರ್ ವಾಹನಗಳು, ಅದರಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ವೈಟ್ ಬೋರ್ಡ್ ಕಾರ್ ಅಂದರೆ ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ನೀವು ಬಳಸ್ತಾ ಇರ್ತೀರಿ, ಹಾಗಾಗಿ ಅದನ್ನು ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಏನಿದೆ ಅದು ನಿಮ್ಮ ಉದ್ಯೋಗಕ್ಕಾಗಿ ಬಳಸ್ತಾ ಇರ್ತೀರಿ, ಅವ್ರಿಗೇನು ತೊಂದರೆ ಇಲ್ಲ. ಆದರೆ ವೈಟ್ ಬೋರ್ಡ್ ಯಾರು ಖರೀದಿ ಮಾಡಿರ್ತಾರೆ ಅವರ ರೇಷನ್ ಕಾರ್ಡು BPL ಇದ್ದರೆ APLಗೆ ಕನ್ವರ್ಟ್ ಆಗುತ್ತೆ, APL ಇದ್ದರೆ ರದ್ದಾಗತ್ತೆ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ತಾ ಇರ್ತೀರಿ, ಅಂಥವ್ರದ್ದು ಕೂಡ APLಗೆ ಕನ್ವರ್ಟ್ ಆಗುವಂಥದ್ದು. ಹೊಸ ಪ್ಲಾಟ್ಗಳನ್ನು, ಹೊಲಗಳನ್ನು ಖರೀದಿ ಮಾಡೋರದ್ದು ಕೂಡ BPLದಿಂದ APLಗೆ ಕನ್ವರ್ಟ್ ಆಗುವಂಥದ್ದು. ಹೀಗೆ GST ಫೇರು, ಇನ್ಕಮ್ ಟ್ಯಾಕ್ಸ್ ಫೇರು, ಇದಂತೂ ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಸರ್ಕಾರಿ ನೌಕರಸ್ಥರಾಗೋದು ಇದೆಲ್ಲವೂ ಕೂಡ ನಾರ್ಮಲ್ ಆಗಿ ನಿಮಗೆ ಗೊತ್ತಿದೆ. ಆದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರದೇ ಇರೋಕ್ಕೆ ಕಾರಣಗಳೇನಪ್ಪ ಅಂದರೆ, ನೀವು ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಅದನ್ನು ಕೂಡ ಒಂದು ಕಾರಣ ಅಂತ ಭಾವಿಸಿಬಿಟ್ಟಿದೆ ಸರ್ಕಾರ. ಯಾಕಂದರೆ ರೇಷನ್ ಕಾರ್ಡ್ ಹೇಗೆ ರದ್ದು ಮಾಡೋದು ಅಂತ ಕೇಳ್ತಾ ಇದೆ. ಆಗ ಅದೇ ಒಂದು ರೂಲ್ಸನ್ನು ಇಟ್ಕೊಂಡು ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಪ್ರತಿ ತಿಂಗಳು 1-2-3 ತಿಂಗಳು ತೆಗೆದುಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುತ್ತೆ. ಯಾಕಂದರೆ ನಿಮ್ಗೆ ಅಗತ್ಯವಿಲ್ಲ, ಹಾಗಾಗಿ ನೀವು ತೆಗೆದುಕೊಳ್ತಾ ಇಲ್ಲ, ಇನ್ನು ನಿಮ್ಮ ರೇಷನ್ ಕಾರ್ಡು ನಾವು ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ರದ್ದು ಮಾಡುತ್ತೆ. ಇನ್ನು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದವ್ರದ್ದು ಕೂಡ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು, ಆಹಾರ ಇಲಾಖೆ ತಿಳಿಸಿದೆ, ಎಲ್ಲಿ ಹೆಚ್ಚಿನ ಮಾರಾಟ ಆಗುತ್ತೋ ಆ ಒಂದು ಪ್ರದೇಶಗಳಲ್ಲಿ ಗಮನ ಹರಿಸಿ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ, ಆಹಾರ ಇಲಾಖೆ ತಿಳಿಸ್ತಾ ಇದೆ. ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇರಲಿಲ್ಲ ಅಂದರೆ ಸರ್ಕಾರ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದ್ದರೆ ಮಾತ್ರ ದುಡ್ಡನ್ನು ಹಾಕ್ಲಿಕ್ಕೆ ಸಾಧ್ಯ. ನಿಮ್ಮ ಅಕೌಂಟೇ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಹೋಗುತ್ತೆ, ಆದರೆ ಅಕೌಂಟ್ಗೆ ಜಮಾ ಆಗಿರೋದಿಲ್ಲ, ಮತ್ತು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದುಬಿಡುತ್ತೆ. ಹಾಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಅದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಹೀಗೆ ಎಲಿಜಿಬಲ್ ಇದ್ದರೂ ಸಹಿತ ಸಾಕಷ್ಟು ಕಾರಣಗಳಿಂದ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಹಾಕಲಿಕ್ಕಾಗೋದಿಲ್ಲ, ಸರ್ಕಾರ ಆದಷ್ಟು ತಡೆ ಹಿಡಿಯುತ್ತೆ. ಸೊ ನೀವು ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿದ್ದಾವ ಅಂತ ಇಲ್ಲ ಅಥವಾ ನೋಡ್ಕೊಳ್ಳಿ. ರೇಷನನ್ನು ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ, ಕೊಟ್ಟಿರ್ತಕ್ಕಂಥ ರೇಷನನ್ನು ನೀವೇ ಯೂಸ್ ಮಾಡ್ಕೊಳ್ಳಿ, ಮಾರಾಟ ಮಾಡಬೇಡಿ. ಸೊ ನೋಡಿ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.